Is 0 a term of the AP? Justify your answer. ನಿಮ್ಮ ಎ ಪಿ ಬಂದು 3, 28, 25 ಈ ಥರ ಇದೆ. ಇದರಲ್ಲಿ ನಿಮ್ಮ ಮೊದಲನೇ ಟರ್ಮು 31, ಕಾಮನ್ ಡಿಫ್ರೆನ್ಸು 28 ಮೈನಸ್ 31 ಮೈನಸ್ 3, ಸರಿನಾ? 0 ಸೀಕ್ವೆನ್ಸಲ್ಲಿ ಬರುತ್ತೋ ಇಲ್ವೋ ಅಂತ ಕೇಳ್ತಾರೆ, ಆಯಿತಾ? ಅದೇನು ಅಂತ ಹೇಳಿ ನಾನು ಇಲ್ಲಿ ಬಿಡಿಸಿ ಹೇಳ್ತೀನಿ. ಇವಾಗ ಮೊದಲೇ ಟರ್ಮ್ 31 ಅಲ್ವೇನ್ರಪ್ಪ, ಕಾಮನ್ ಡಿಫ್ರೆನ್ಸ್ ಒಂದು -3, ಒಂದು 20 ಟರ್ಮ್ ನೋಡೋಣ. ಇಲ್ಲಿ ನೋಡಿ ಹುಡುಕಿ, 4 ಇದೆ, 3 ಇದೆ, ಅದಾದಮೇಲೆ 2 ಹೋಗುತ್ತೆ, -2, 0 ಬರೋಲ್ಲ. ಉತ್ತರ ಏನೋ ನೋ, 0 ಇಸ್ ನಾಟ್ ಪಾರ್ಟ್ ಆಫ್ ದ ಸೀಕ್ವೆನ್ಸ್ ಅಲ್ವಾ? ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡಿಸ್ಬೇಕು ಅಷ್ಟೇ, ಇನ್ನೇನಿಲ್ಲ. ಗೊತ್ತಾಯ್ತಾ ಪ್ರಶ್ನೆ ಏನು ಅಂತ ಹೇಳಿ? ಸೊ ಲೆಟ್ಸ್ ಕನ್ಸಿಡರ್ 0 ಟು ಬಿ ದ ಪಾರ್ಟ್ ಆಫ್ ದ sequence. Therefore, an is equal to a plus n minus 1 d ಅಲ್ಲಿ ಹೇಗೆ ಕಾಣ್ತೀವಲ್ಲ, 0 is equal to 31 plus n minus 1 into minus 31. ಸೊ ಇದು ಸ್ವಲ್ಪ ರಿಅರೇಂಜ್ ಮಾಡ್ತು ಅಂತ ಹೇಳಿದ್ರೆ 31 is equal to minus 31 into n minus 1. ಸೊ ಡಿವೈಡ್ ಬೈ minus 31 both the ends. ಇದು ಮೈನಸ್ ಆಗುತ್ತಿದ್ದು ಅಲ್ವಾ? ಇದು -31. ಹಾಂ, ಇದೆಲ್ಲ ಕಟ್ ಆಗುತ್ತೆ, ಸೊ ಆನ್ ಆ್ಯಂಡ್ ಸೋ ಫೋರ್ತ್. ಸೊ ಕೊನೆಯದಾಗೇನೋ 31 is equal to n minus 1. ಇದರಿಂದ ಏನು ಹೇಳ್ಬೋದು? n is 31/3. 31/3 is equal to n minus 1. ಇದರಿಂದ ಏನು ಹೇಳ್ಬೋದು? therefore n is, this implies n is not a whole number ಅಲ್ವಾ? ಇದು ಫ್ರ್ಯಾಕ್ಷನಲ್ಲಿ ಬರ್ತಾ ಇದೆ ಉತ್ತರ. ಇದರಿಂದ ಏನು ಹೇಳ್ಬೋದು? ದಸ್ 0 ಇಸ್ ನಾಟ್ ಪಾರ್ಟ್ ಆಫ್ ದ ಸೀಕ್ವೆನ್ಸ್. ಇದೆ ನಿಮ್ಮ ಉತ್ತರ. ಅಂಡರ್ಲೈನ್ ನಾಟ್. ಒಂದು ಪುಟ್ಟು ನೋಟು, ನಿಮಗೆ ಬೇರೆ ಯಾವುದೇ ನಂಬರ್ ಕೊಟ್ಟರು, 0, 1, 2 ಏನೇ ಕೊಟ್ಟರು ಇಸ್ ಡ್ಯಾಶ್ ಅ ಟರ್ಮ್ ಆಫ್ ದ ಎ ಪಿ ಅಂತ ಕೊಟ್ಟರೆ, ಎಕ್ಸಾಂಪಲ್ ಸೆ 10 ಇಸ್ 10 ಅ ಪಾರ್ಟ್ ಆಫ್ ದ ಎ ಪಿ ಅಂತ ಕೊಟ್ಟರೆ, ಸೇಮ್ ಇದೇ ಥರ ಪ್ರೊಸೀಜರು. ಇಲ್ಲಿ 0 ಬದಲಾಗಿ 10 ಹಾಕ್ಕೊಳ್ಳಿ, ಇಲ್ಲಿ 10 ಅಂತ ಮತ್ತು ಮಾಡಿಕೊಂಡು ನಾರ್ಮಲ್ ಕ್ಯಾಲ್ಕುಲೇಷನ್ ಮಾಡಿ n ಹೋಲ್ ನಂಬರ್ ಬಂತು ಅಂತ ಹೇಳಿದ್ರೆ ಒಳ್ಳೆಯದು, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಉತ್ತರ ನೋ, ಇಟ್ಸ್ ನಾಟ್ ಪಾರ್ಟ್ ಆಫ್ ದ ಸೀಕ್ವೆನ್ಸ್ ಅಂತ ಹೇಳಿ ಕನ್ಕ್ಲೂಡ್ ಆಗುತ್ತೆ.